ನಿಮ್ಗೆಲ್ಲ ಇನ್ಸ್ಪೈರ್ ಆಗಂತ ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ. ಈ ಕತೆ ಕೇಳಿದ್ಮೇಲೆ ನಿಜವಾಗ್ಲೂ ಕೂಡ ನಿಮ್ಮ ಲೈಫ್ ಅಲ್ಲೂ ಏನೇ ಚಾಲೆಂಜ್ ಬಂದ್ರು ಕೂಡ ನಾವು ಕೂಡ ಫೇಸ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ನಾನ್ ಮಾತಾಡ್ತಾ ಇರೋದು ಬಂದು ಲತಾ ಬಾಗ್ವಾನ್ ಕಾರೆ ಅವ್ರ ಬಗ್ಗೆ. ಲತಾ ಬಾಗ್ವಾನ್ ಕಾರೆ ಅವ್ರಿಗೆ 65 ವರ್ಷ ಆಗಿರುತ್ತೆ. ಅವ್ರ ಯಜಮಾನ್ರಿಗೆ 73 ವರ್ಷ ಆಗಿರುತ್ತೆ. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಅವ್ರ ಯಜಮಾನ್ರಿಗೆ ಇದ್ದಕ್ಕಿದ್ದಂಗೆ ಕೆಮ್ಲು ಶುರು ಆಗುತ್ತೆ. ಕೆಮ್ಲು ಶುರು ಆಗಿದೆಯಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, MRI ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ 20 ರೂಪಾಯಿ ಕೊಟ್ಟಾಗ MRI ಸ್ಕ್ಯಾನಿಂಗ್ ಗೆ ನೀವು 5,000 ಕೊಡ್ಬೇಕು ಅಂತ ಹೇಳ್ತಾರೆ. MRI ಗೆ 5,000 ಕಟ್ಟಬೇಕು ಅಂದ್ರೆ ನಮ್ ಜೀವಮಾನದಲ್ಲೇ ನಾವು 5,000 ನೋಡಿಲ್ಲ. ಸೊ ನೀವು ಆಲ್ ಆಫ್ ಎ ಸಡನ್ 5,000 ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟಣ ಅಂದ ತಕ್ಷಣ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಅಂತಾರೆ. ಅವಾಗ ಲತಾ ಬಾಗ್ವಾನ್ ಕಾರೆ ಅವರು ಅವ್ರ ಯಜಮಾನ್ರು ನೀಚೆ ಕರ್ಕೊಂಡೋಗಿ ಒಂದ್ ಕಲ್ ಮೇಲೆ ಕೂಡಿಸ್ಬಿಟ್ಟು ಅವ್ರ ಸ್ನೇಹಿತರನ್ನೆಲ್ಲ ಕೇಳ್ತಾರೆ, ಗೊತ್ತಿರೋರ್ನೆಲ್ಲ ಕೇಳ್ತಾರೆ, ಈ ತರ ನಮ್ಮ ಯಜಮಾನ್ರಿಗೆ MRI ಮಾಡಿಸ್ಬೇಕು ಅಂದಾಗ ಯಾರು ಕೂಡ ಸಪೋರ್ಟ್ ಮಾಡಲ್ಲ. ಸೊ ಅವಾಗ ಅವ್ರು ಏನ್ ಮಾಡೋದು ಅಂತ ಇದ್ದಾಗ ಅವ್ರ ಯಜಮಾನ್ರಿಗೆ 1-2 ಬೋಂಡ ತಗೊಂಡು ಒಂದ್ ಕಲ್ ಮೇಲೆ ಕೂಡಿಸ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಯಜಮಾನ್ರು ಒಂದ್ ಬೋಂಡ ತಿಂದಾದ್ಮೇಲೆ ಇನ್ನೊಂದು ತಿನ್ನುವಾಗ ಅವ್ರ ಕೈಲಿ ಒಂದು ಪೇಪರ್ ಇರುತ್ತೆ. ಆ ಬೋಂಡ ತಿನ್ಬೇಕಂತ ಏನೋ ಒಂದು ಪೇಪರ್ ಕೊಟ್ಟಿರ್ತಾರೆ. ಆ ಪೇಪರ್ ಅಲ್ಲಿ ಮೆನ್ಷನ್ ಮಾಡ್ತಾ ಇರ್ತಾರೆ, ಇಲ್ಲಿ ಒಂದು ಮ್ಯಾರಥಾನ್ ನಡೀತಾ ಇದೆ, ಆ ಮ್ಯಾರಥಾನ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ ಅಂತ. ಲತಾ ಬಾಗ್ವಾನ್ ಕಾರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ನನಗ್ ಬೇಕಾಗಿರೋ ಅಂತ 5,000 ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ನಾನ್ ನಮ್ಮ ಯಜಮಾನ್ರಿಗೆ MRI ಮಾಡಿಸ್ಬೋದು ಅಂತ. ಸೊ ಅದೇ ರೀತಿ ಕಾಂಪಿಟೇಷನ್ ಮಾಡೋಣ ಅಂತ ಲೋಕ್ ಕೇಳ್ತಾರೆ. ಅವರು ನೀವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ ಆಗಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದಾಗ ನೀವು ಸೀರೆಯಲ್ಲಿ ಇದೀರಿ, ಅದು ಕೂಡ ನಿಮ್ ಸೀರೆ ಹರಿದೋಗಿದೆ, ಅದಷ್ಟೇ ಅಲ್ಲ ನಿಮ್ ಕಾಲಲ್ಲಿ ಚಪ್ಪಲಿ ಇಲ್ಲ. ಸೊ ಈ ಎರಡನ್ನು ಮೀರಿದ್ರು ಕೂಡ ನಿಮ್ಗೆ ಏಜ್ ಆಗಿದೆ. ಈ 3 ಕಾರಣದಿಂದ ನೀವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ ಆಗಲ್ಲ ಅಂತಾರೆ. ಅವ್ರು ಇಲ್ಲ, ಹೆಂಗಾರು ಮಾಡಿ ನನ್ಗೊಂದು ಅವಕಾಶ ಕೊಡಿ, ನಾನ್ ಮಾಡ್ಲೇಬೇಕು, ಆ ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ಆಗಲ್ಲ ಅಂತ ಎಷ್ಟತಿ ಹೇಳಿದ್ರು. ಏನಕ್ಕೆ ಹಿಂಗ್ ಫೋರ್ಸ್ ಮಾಡ್ತೀರಾ ಅಂತ ಅವ್ರ ಮಾತ್ನ ಯಾರು ಕೇಳಿರಲ್ಲ. ಅವ್ರೆಲ್ಲೂ ಹೋಗಲ್ಲ, ಅಲ್ಲೇ ಕಾಯ್ತಾ ಕೂತಿರ್ತಾರೆ. ಕೊನೆಗೆ ಅವರು ಇನ್ನೇನ್ ಇಷ್ಟೊಂದು ಫೋರ್ಸ್ ಮಾಡ್ತಾರಲ್ಲ, ಅಟ್ಲೀಸ್ಟ್ ಒಂದು ಆಪರ್ಚುನಿಟಿ ತಾರೆ ಕೊಡೋಣ. ಅವ್ರಿಗೆ ಹೇಳ್ತಾರೆ, ನಾವು ಆಪರ್ಚುನಿಟಿ ಕೊಡ್ತಾ ಇದೀವಿ, ಬಟ್ ನಿಮ್ಗೆ ಇದು ಯೂಸ್ ಆಗಲ್ಲ, ನೀವು ಗೆಲ್ಲಕ್ ಆಗಲ್ಲ. ಬಿಕಾಸ್ ಅಲ್ಲಿ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಇದಕ್ಕೋಸ್ಕರನೇ ಟ್ರೈನಿಂಗ್ ಎಲ್ಲ ಮಾಡಿರ್ತಾರೆ ಅಂತ. ಓಕೆ ಅಂತ ಶುರು ಆಗುತ್ತೆ. ಆ ಮ್ಯಾರಥಾನ್ ನಡೆಯುತ್ತೆ. ಆ ಮ್ಯಾರಥಾನ್ ಅಲ್ಲಿ ಇವರೇ ಫಸ್ಟ್ ಪ್ಲೇಸ್ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡಿ. ಮ್ಯಾರಥಾನ್ ಅಂತ ಬಂದಾಗ ಎಂತೆಂತ ಎಕ್ಸ್ಪರ್ಟ್ಸ್, ಎಂತೆಂತ ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಅವ್ರನ್ನೆಲ್ಲ ಮೀರಿ ಇವ್ರು ಗೆಲ್ತಾರೆ. ಅವಾಗ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಮರಾಠಿಲಿ ಒಂದು ಮೂವಿ ಮಾಡ್ತಾರೆ. ಆ ಮೂವಿಲಿ ಈ ಕ್ಯಾರೆಕ್ಟರ್ ನ ಇವ್ರ ಕೈಲೇ ಮಾಡಿಸ್ತಾರೆ. ಈ ಒಂದು ಮೂವಿಗೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ನೋಡಿ. ಬಂದಿರೋಂತ ಒಂದ್ ಸಣ್ಣ ಸಮಸ್ಯೆಯಿಂದ ಅದನ್ನ ಬಗೆಹರಿಸಕ್ ಹೋಗಿ ಒಂದ್ ದೊಡ್ಡ ಸಾಧನೆ ಮಾಡಿದರೆ ಇವತ್ತು ಜಗತ್ತಿಗೆ ಪರಿಚಯ ಆಗಿದ್ದಾರೆ. ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ ನೋಡಿ. ಈ ಒಂದು ಸ್ಟೋರಿಯಿಂದ ನಮ್ಗೆ ಎಷ್ಟೊಂದು ಮಾರಲ್ ಇದೆ. ಸೊ ಅವ್ರ ಲೈಫ್ ಅಲ್ಲಿ ಏನಾದ್ರು ಅವ್ರ ಯಜಮಾನ್ರು ಹುಷಾರಿರ್ಲಿಲ್ಲ ಅಂದಿದ್ರೆ ಅವ್ರು ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಬಂದಂತ ಸಮಸ್ಯೆಯಿಂದ ಸಾಧನೆ ಮಾಡಿದರೆ. ನಮ್ ಜೀವನದಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ ಇರುತ್ತೆ, ಸುಮಾರು ಡಿಫಿಕಲ್ಟೀಸ್ ಇದೆ. ಇದನ್ನೆಲ್ಲ ನಾವು ಓವರ್ಕಮ್ ಮಾಡ್ಬೇಕು. ಬಂದಿರೋಂತ ಪ್ರಾಬ್ಲಮ್ಸ್ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಕ್ ಆಗಲ್ಲ. ಸೊ ಈ ಒಂದು ಎಕ್ಸಾಂಪಲ್ ನಮ್ಗೆಲ್ಲ ಅರ್ಥ ಆಗುತ್ತೆ. ನಮ್ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಕೂಡ ಅದಕ್ಕೆ ಒಂದು ಪರಿಹಾರ ಇರುತ್ತೆ. ನಾವು ಅದನ್ನ ದಾಟಿ ನಡಿಬೇಕು ಅಂತ. ಥ್ಯಾಂಕ್ ಯು.